ಅಲಯನ್ಸ್ ಕ್ಲಬ್ನ ಕನ್ನಡ ರಾಜ್ಯೋತ್ಸವದ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಗಣ್ಯರನ್ನ ಇದೀಗ ವೇದಿಕೆಗೆ ಆಹ್ವಾನವನ್ನ ನೀಡ್ತಾ ಇದ್ದೇನೆ. ಮೊದಲಿಗೆ ಜಿಲ್ಲಾ ಗವರ್ನರ್ ಆದಂತ ಈ ಒಂದು ಕನ್ನಡ ರಾಜ್ಯೋತ್ಸವದ ಆಯೋಜನೆ ಸಮಿತಿಯ ಅಧ್ಯಕ್ಷರಾದಂಥ ಅಲಯನ್ ಶ್ರೀ ಎಸ್ ಸಿ ರವಿ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ವಿಶೇಷ ಆಹ್ವಾನಿತರಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅಂತೇಳಿ ಅಲಯನ್ ಸಂಸ್ಥೆಯ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಶ್ರೀ ಎನ್ ಬೆಟ್ಟೇಗೌಡರವರು ವೇದಿಕೆಗೆ ಆಗಮಿಸಬೇಕಂತೇಳಿ ಕೇಳ್ಕೊಳ್ತೇನೆ. ಹಾಗೆ ಅಲಯನ್ಸ್ ಸಂಸ್ಥೆಯ 3ನೇ ಉಪ ಜಿಲ್ಲಾ ರಾಜ್ಯಪಾಲರಾದಂಥ ಡಾಕ್ಟರ್ ಎನ್ ಗಂಗಾಧರಪ್ಪ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೆ ಅಲಯನ್ ಶ್ರೀ ಮಹಾಬಲೇಶ್ವರ ಬೈರಿಯವರು ಮಾನ್ಯ 1ನೇ ಉಪ ಜಿಲ್ಲಾ ರಾಜ್ಯಪಾಲರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಹಾಗೆ ನಿಕಟಪೂರ್ವ ಜಿಲ್ಲಾ ರಾಜ್ಯಪಾಲರಾದಂಥ ಅಲಯನ್ ಶ್ರೀ ಎಂ.ಎನ್. ಬಾಲಕೃಷ್ಣರಾಜು ಅವರು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಯನ್ನು ಮಾಡಿಕೊಡ್ತೇನೆ. ಪ್ರಮುಖವಾಗಿ ಈ ದಿನ ಅಲಯನ್ಸ್ ವರ್ಷದ ಕನ್ನಡಿಗ ಪ್ರಶಸ್ತಿಗೆ ಭಾಜನರಾಗಿರುವಂಥ ನಾಡಿನ ಹೆಸರಾಂತ ಜಾನಪದ ವಿದ್ವಾಂಸರಾಗಿರುವಂಥ ಡಾಕ್ಟರ್ ಟಿ.ಕೆ. ರಾಜಶೇಖರ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಯನ್ನು ಮಾಡಿಕೊಡ್ತೇನೆ. ಹಾಗೆ ಕರ್ನಾಟಕ ಸರ್ಕಾರದ 2025ರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವ ನಮ್ಮೆಲ್ಲರ ಹೆಮ್ಮೆಯ ನಾಡಿನ ಹಿರಿಯ ಪತ್ರಕರ್ತರು ಆದಂಥ ಮಾನ್ಯ ಶ್ರೀ ಎಂ ಸಿ ಪ್ರಸನ್ನಕುಮಾರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತೇಳಿ ವಿನಂತಿಯನ್ನು ಮಾಡಿಕೊಡ್ತೇನೆ. ಹಾಗೆ ಇಂದಿನ ಈ ಎಲ್ಲ ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ವಹಿಸಲಿರುವ ನಮ್ಮೆಲ್ಲರ ಹೆಮ್ಮೆಯ ಜಿಲ್ಲಾ ರಾಜ್ಯಪಾಲರು ಆಗಿರುವಂಥ ಅಲಯನ್ ಡಾಕ್ಟರ್ ಎಸ್ ವೆಂಕಟೇಶ್ ಅವರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನವನ್ನು ಮಾಡ್ತಾ ಇದ್ದೇನೆ. ಅಲಯನ್ಸ್ ಸಂಸ್ಥೆಯ ನಮ್ಮೆಲ್ಲರ ನೆಚ್ಚಿನ ವ್ಯಕ್ತಿ, ಅಲಯನ್ಸ್ ಸಂಸ್ಥೆಯ ಶಕ್ತಿ ಕೂಡ, ಅಂತಾರಾಷ್ಟ್ರೀಯ ನಿರ್ದೇಶಕರಾದಂಥ ಅಲಯನ್ ಡಾಕ್ಟರ್ ನಾಗರಾಜ್ ವಿ ಬೇರೆಯವರು ಕೂಡ ವೇದಿಕೆಗೆ ಆಗಮಿಸಬೇಕು, ಉಪಸ್ಥಿತರಿರಬೇಕಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಅಲಯನ್ಸ್ ಶ್ರೀ ಎಂ.ಎನ್. ಬಾಲಕೃಷ್ಣರಾಜು ಅವರು ನಿಕಟಪೂರ್ವ ಜಿಲ್ಲಾ ರಾಜ್ಯಪಾಲರು ವೇದಿಕೆಯಲ್ಲಿ ಉಪಸ್ಥಿತರಿಗೆ ಕೇಳ್ಕೊಳ್ತೇನೆ. ಬೇಗ ಕೂತ್ಕೊಳ್ಳಿ. ಇದೀಗ ಕಾರ್ಯಕ್ರಮದಲ್ಲಿ ಮೈತ್ರಿ ಪ್ರತಿಜ್ಞಾ ಬೋಧಿ ನಿಕಟಪೂರ್ವ ಜಿಲ್ಲಾ ರಾಜ್ಯಪಾಲರಾದಂಥ ಎಂ.ಎನ್. ಬಾಲಕೃಷ್ಣರಾಜು ಅವರು
ದಯವಿಟ್ಟು ಎಲ್ಲರೂ ನಿಂತ್ಕೋಬೇಕು ಅಂತ ಮನವಿ. ಮೈತ್ರಿ ಪ್ರತಿಜ್ಞೆ. ನಾವು ನಮ್ಮ ತಾಯ್ನಾಡಿಗೆ ಪ್ರಾರ್ಥಿಸುತ್ತೇವೆ ಮತ್ತು ಅದಕ್ಕೆ ನಮ್ಮ ಸಮರ್ಪಣೆ ಮತ್ತು ಸೇವಾ ಮನೋಭಾವವನ್ನು ವ್ಯಕ್ತಪಡಿಸುತ್ತೇವೆ. ಅದರ ಖ್ಯಾತಿ ಮತ್ತು ವೈಭವವನ್ನು ಹೆಚ್ಚಿಸುವ ಸಲುವಾಗಿ ನಾವು ಭಕ್ತಿ ಸಮರ್ಪಣೆ ಮತ್ತು ಸೇವಾ ಮನೋಭಾವದಿಂದ ಸಕಾರಾತ್ಮಕ ಕಾರ್ಯಗಳನ್ನು ಮಾಡುತ್ತೇವೆ. ನಮ್ಮ ಮಾತೃಭೂಮಿಯಲ್ಲಿ ನಮ್ಮ ಅವಿರತ ಭಕ್ತಿ ಮತ್ತು ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾ ವಿಶ್ವ ಶಾಂತಿಯ ಸಲುವಾಗಿ ಸೇವೆ ಮತ್ತು ಸಹಭಾಗಿತ್ವದ ಸಾರ್ವತ್ರಿಕ ತತ್ವವನ್ನು ಸ್ಥಾಪಿಸಲು ನಾವು ಪ್ರತಿಜ್ಞೆ ಮಾಡುತ್ತೇವೆ. ವಿಶ್ವ ಶಾಂತಿಗಾಗಿ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಹಸಿರು ಕನ್ನಡದ ಸಾಲುಮರಿ ತಿಮ್ಮಕ್ಕ ಹಾಗೂ ಎಸ್.ಎಲ್. ಭೈರಪ್ಪನವರ ಮನಃಶಾಂತಿಗೆ ಶಾಂತಿಯನ್ನು ಕೋರುತ್ತಾ 1 ನಿಮಿಷದ ಮೌನಾಚರಣೆ. ಕನ್ನಡ ರಾಜ್ಯೋತ್ಸವ ಇಂದು ಈ ಒಂದು ಹಾಲ್ನಲ್ಲಿ ನಿರ್ಣಯ ಆಗಿದ್ದು ಬಹಳ ಸಂತೋಷದ ಸುದ್ದಿಯಿಂದ, ಸಂಭ್ರಮದಿಂದ, ಸಂತೋಷದಿಂದ ಮನಸ್ಪೂರ್ವಕವಾಗಿ ಇದನ್ನು ನಾನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಮೊದಲಿಗೆ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿರ್ತಕ್ಕಂತಹ ಅಂತಾರಾಷ್ಟ್ರೀಯ ನಿರ್ದೇಶಕರಂತಹ ಡಾಕ್ಟರ್ ನಾಗರಾಜ್ ಬೈರೀಸ್ ಅವರಿಗೆ ನಮಸ್ಕರಿಸ್ತಾ ಅವರನ್ನು ಸಭೆಗೆ ಅಧಿಕೃತವಾಗಿ ತಮ್ಮೆಲ್ಲರ ಒಂದು ಕರತಾಳದಿಂದ ಅವರಿಗೆ ಸಭೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಪ್ರಥಮ ಗುರು ತಾಯಿ ಆದ್ರೂ ಶಾಲೆಯಲ್ಲಿ ಕಲಿಸಿದ ಮಾಸ್ಟರ್ ಏನಿದ್ದಾರೆ ಶಿಕ್ಷಕರು ಅವರು 2ನೇ ಗುರು ಅಂತ ಹೇಳ್ತೀವಿ. ಅದರಲ್ಲೂ ವಿಶೇಷವಾಗಿ ನನ್ನ ಪರ್ಸನಲ್ ಹೇಳಬೇಕು ಅಂದರೆ ನಾನು ಸ್ವತಃ ನನ್ನ ನೆಚ್ಚಿನ ಮಾಸ್ಟರು ಮೈಸೂರು ಮಹಾರಾಜ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಪಿ.ಕೆ. ರಾಜಶೇಖರ ಸರ್ ಅವರನ್ನ ತಮ್ಮೆಲ್ಲರ ಒಂದು ಕರತಾಳದಿಂದ ಅವ್ರನ್ನ ಸಭೆಗೆ ಸ್ವಾಗತಿಸ್ತಾ ಇದ್ದೀನಿ. ಇಂದಿನ ಮುಖ್ಯ ಭಾಷಣಕಾರರು ಈ ಮಾಸ್ಟರ್ನ ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೂ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ಮಡ್ಡಿಕೆರೆ ಗೋಪಾಲ್ ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಬರ್ತಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸುತ್ತೀನಿ. ಮತ್ತೆ ಪ್ರತಿ ವರ್ಷ ಒಬ್ಬೊಬ್ಬ ರಾಜ್ಯಪಾಲರು ಅವರ ಅವಧಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿ ಈ ಒಂದು ಅಲಯನ್ಸ್ ಸಂಸ್ಥೆಯನ್ನ ರಥವನ್ನು ಹೇಳ್ಕೊಂಡು ಹೋಗಿರ್ತಾರೆ. ಈ ವರ್ಷ ವೆಂಕಟೇಶ್ವರ ಹೇಳಿತಾ ಇದ್ದಾರೆ, ನಿಮ್ಮೆಲ್ಲರ ಒಂದು ಭುಜಬಲ ಪರಾಕ್ರಮ ಅಂತ ಹೇಳ್ಬೋದು. ಒಂದು ಅವ್ರು ನೋಡೋಣ ನಮ್ಗೊಂದು ಖುಷಿ ಆಗುತ್ತೆ. ಅದೇ ರೀತಿ ಕಳೆದ ವರ್ಷ ಶ್ರೀ ಎಂ.ಎನ್. ಬಾಲಕೃಷ್ಣರಾಜ್ ಅವರು, ಬಾಲು ಸರ್ ಅವರು ಆ ರಥವನ್ನು ತಂದು ಬಿಟ್ಕೊಂಡಿದ್ದಾರೆ. ಅವರಿಗೆ ಈ ಸಭೆಗೆ ಅಧಿಕೃತವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಸ್ ಅವರು ಸಭೆಗೆ ಬಂದಿಲ್ಲ, ಆದರೂ ಅವ್ರನ್ನ ನಾವು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ. ಮತ್ತೆ ಈ ಒಂದು ನಮ್ಮಲ್ಲಿ ಈ ಒಂದು ಚೈತನ್ಯವನ್ನು ಉಂಟು ಮಾಡಿದವರು, ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತವರು, ನವ ತರುಣ ಯುವಕ, ನಿಮ್ಮೆಲ್ಲ ರಾಷ್ಟ್ರ ಪ್ರಶಸ್ತಿ ವಿಜೇತರಂತ ಒಂದು ಮಾಸ್ಟ್ರು, ನಮ್ಮೆಲ್ಲರ ವಯಸ್ಸಿನ ಚಿಕ್ಕವರು ಒಬ್ಬರಿದ್ದಾರೆ, ಪೂಜ್ಯರಾದ ಶ್ರೀಯುತ ಗಂಗಾಧರಪ್ಪನವರು. ಅವರಿಗೆ ತಮ್ಮೆಲ್ಲರ ಒಂದು ಕರತಾಳದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸಹ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಸಂಪರ್ಕ ಅಧಿಕಾರಿ ಶ್ರೀಶೈಲ ಸರ್ ಅವರು ಸಹ ಬರ್ತಾ ಇದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ, ಮತ್ತೆ ಜಿಲ್ಲಾ ಅಂಬಾಸಿಡರ್ ಗಣೇಶ್ DRS ಅವರು ಸಹ ಬಂದಿಲ್ಲ, ಅವರು ಬರ್ತಾ ಇದ್ದಾರೆ. ನಂತರ ವೈ.ಡಿ. ರಾಜಣ್ಣ ಅವರು, ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಂತ ವೈ.ಡಿ. ರಾಜಣ್ಣ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದು ಆಹ್ವಾನಿಸಿದ್ದಾರೆ. ಅವರಿಗೆ ಅಧಿಕೃತವಾಗಿ ತಮ್ಮೆಲ್ಲರ ಪರವಾಗಿ ಕರತಾಳದಿಂದ ಅವ್ರನ್ನ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಪ್ರಾಂತೀಯ ಅಧ್ಯಕ್ಷರಂತ ಶ್ರೀಮತಿ ಶೋಭಾ ಸಿರಿಬಾರು, ಇವರನ್ನು ಸಹ ಸಭೆಗೆ ಸ್ವಾಗತಿಸಿದ್ದಾರೆ. ಡಾಕ್ಟರ್ ರಾಜೂರ್ ಅವರು, ಡಾಕ್ಟರ್ ರಾಜೂರ್ ಅವರು, ಇವರನ್ನು ಸಹ ಸಭೆಗೆ ಸ್ವಾಗತಿಸ್ತಾ ಇದ್ದೀನಿ. ಮತ್ತೆ ಡಾಕ್ಟರ್ ರವೀಶ್ BS ಪ್ರಾಂತೀಯ ಅಧ್ಯಕ್ಷರು, ಅವರು ಸಹ ಇಲ್ಲ ಬಂದಿಲ್ಲ, ತಡವಾಗಿ ಬರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸಿ, ಮತ್ತೆ
ಇಲ್ಲಿ ಬಂದಿರತಕ್ಕಂತಹ ಈ ಒಂದು ಕಮಿಟಿನಲ್ಲಿ ಇರತಕ್ಕಂತಹ ಶ್ರೀಮತಿ ವಾಣಿ ಬರ್ತಾ ಇದ್ದಾರೆ, ಹಾಗೂ ಶ್ರೀ ಲವಣ್ಣ ಅವರು ಸಹ ಈ ಒಂದು ಸಭೆಗೆ ಸ್ವಾಗತ ಬಯಸ್ತೀನಿ. ಮತ್ತೆ ಜಿಲ್ಲೆಯ ಪ್ರಥಮ ಮಹಿಳೆ ಇಂದಿರಾ ವೆಂಕಟೇಶ್ ಮೇಡಮ್ ಇವ್ರನ್ನ ಸಭೆಗೆ ಸ್ವಾಗತಿಸ್ತೀನಿ, ಹಾಗೂ ನಟರಾಜ್ ಸರ್ ಅವರು ಸಹ ಸ್ವಾಗತ ಬಯಸಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಅಲೈ ಬಂಧುಗಳಿಗೆ, ಅದರಲ್ಲೂ ಮುಖ್ಯವಾಗಿ ಮಹಾರಾಜ ಕಲ್ನ ನಿವೃತ್ತ ಪ್ರಾಂಶುಪಾಲರಾದಂಥ ಮೈಸೂರು ವಿಶ್ವವಿದ್ಯಾಲಯ ಎಒ ಆಡಳಿತಾಧಿಕಾರಿ ಬಂದಿದ್ದಾರೆ ಡಾಕ್ಟರ್ ಸಿ ರಾಮಸ್ವಾಮಿ, ಅವ್ರಿಗೂ ಸಹ ತಮ್ಮೆಲ್ಲರೂ ಸ್ವಾಗತವನ್ನು ಬಯಸ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಅಲಯನ್ ಬಂಧುಗಳಿಗೆ ಸ್ವಾಗತವನ್ನು ಬಯಸಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಉದ್ಘಾಟನೆ ಮೂಲಕ ನೆರವೇರಿಸಿಕೊಡ್ಬೇಕು ಅಂತೇಳಿ ವೇದಿಕೆ ಮೇಲಿನ ಎಲ್ಲ ಅಮ್ಮ ಅಲ್ಲೇ ನಿಂತ್ಕೊಳ್ಳಿ. ನನ್ನ ನಾಡುನುಡಿಯ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಲಯನ್ಸ್ ಸಂಸ್ಥೆ ಹಮ್ಮಿಕೊಂಡಿರುವ ಈ ಒಂದು ಕಾರ್ಯಕ್ರಮದ ನೆಲೆ ಹಿನ್ನೆಲೆಯನ್ನ ಪ್ರಾಸ್ತಾವಿಕವಾಗಿ ತಮ್ಮ ಮುಂದೆ ಹಂಚಿಕೊಳ್ಳಿದ್ದಾರೆ. ಅಲಯನ್ಸ್ ಸಂಸ್ಥೆಯ ಈ ಮೈಸೂರು ಮತ್ತೆ ದಕ್ಷಿಣ ಕರ್ನಾಟಕ ಭಾಗದ ಶಕ್ತಿ ವ್ಯಕ್ತಿ ಅಥವಾ ಅಲಯನ್ಸ್ನ ಆತ್ಮ ಅಂತ ಹೇಳ್ಬೋದು, ಅಲಯನ್ ಡಾಕ್ಟರ್ ನಾಗರಾಜ್ ಬಿ ಬೇರಿ ಅವರು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ನಿರ್ದೇಶಕರು ಇದೀಗ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿದ್ದಾರೆ.